ಪುತ್ತೂರಿನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು, ಪುತ್ತೂರಿನಲ್ಲಿ ಕಳೆದ ಕೆಲವು ತಿಂಗಳಿಂದ ತಾಲಿಬಾನ್ ಸಂಸ್ಕೃತಿ ಇದೆ. ಈ ವೇಳೆ ದರ್ಬಿಯಲ್ಲಿ ನಡೆದ ಗಲಾಟೆ ವಿಚಾರವಾಗಿ ಸಣ್ಣ ವಿಚಾರವನ್ನ ಮುಂದಿಟ್ಟುಕೊಂಡು ಅಂಗಡಿ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಮಹಿಳೆಯ ಮೇಲೆ ಹಲ್ಲೆ ಮಾಡಿರುವುದು ನಿಜಕ್ಕೂ ಖಂಡನೀಯ. ಇದು ತಾಲಿಬಾನ್ ಸಂಸ್ಕೃತಿ. ತಾಲಿಬಾನ್ ಸಂಸ್ಕೃತಿಯ ಹೋರಾಟಗಳು ಜಾಸ್ತಿಯಾಗುತ್ತಿವೆ. ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಬಂದ ಮೇಲೆ ಈ ರೀತಿಯ ಘಟನೆಗಳು ನಡೆಯುತ್ತಿದೆ ಎಂದು ಆರೋಪಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಗೃಹ ಸಚಿವರಾದ ಮೇಲೆ ಇಂತಹ ಘಟನೆಗಳಿಗೆ ಬೆಂಗಾವಲಾಗಿ ನಿಂತಿದ್ದಾರೆ. ಪುತ್ತೂರಿನ ಶಾಸಕ ಹಾಗೂ ಗೃಹ ಸಚಿವರು ಘಟನೆಯ ಬಗ್ಗೆ ಮೌನದಲ್ಲಿದ್ದಾರೆ. ಈ ಘಟನೆಯ ಹಿಂದೆ ಯಾವ ಶಕ್ತಿಗಳು ಇವೆ ಎಂಬ ಸಂಶಯ ಇದೆ ಎಂದು ಶಂಕೆ ವ್ಯಕ್ತಪಡಿಸಿದ್ದಾರೆ. ಅಂಗಡಿಯಲ್ಲಿ ನಡೆದ ಘಟನೆಯ ಬಗ್ಗೆ ಕಾನೂನು ಅಥವಾ ಪೊಲೀಸ್ ಇಲಾಖೆ ಮುಖಾಂತರ ಬಗೆಹರಿಸಬಹುದಿತ್ತು. ಅದು ಬಿಟ್ಟು ಏಕಾಏಕಿ ಅಂಗಡಿಗೆ ನುಗ್ಗಿ ಮಹಿಳೆಯರ ಮೇಲೆ ಹಲ್ಲೆ ಮಾಡಿರುವುದು ಖಂಡನೀಯ. ಇಂತಹ ಘಟನೆಗಳಿಂದ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಹೊರಗಿನಿಂದ ಬಂದು ಗಲಭೆ ಎಬ್ಬಿಸಿದ್ದಾರೆ. ಅವರ ಮೇಲೆ ಕಾನೂನು ಕ್ರಮಗಳನ್ನು ಕೈಗೊಂಡಿಲ್ಲ ಎಂದು ಕಿಡಿಕಾರಿದ್ದಾರೆ. ಯಾರು ಹಲ್ಲೆಗೊಳಗಾಗಿದ್ದಾರೆ ಅವರ ಮೇಲೆ ಕೇಸ್ ಹಾಕಿದ್ದಾರೆ. ಹಲ್ಲೆ ಮಾಡಿದವರ ಮೇಲೆ ಯಾವುದೇ ಕೇಸ್ ಹಾಕಿಲ್ಲ. ಇದು ಯಾವ ರೀತಿಯ ಕಾನೂನು? ಕೇವಲ ಒಂದು ಮತ ಹಾಗೂ ಧರ್ಮದವರ ಮೇಲೆ ಕೇಸ್ ಹಾಕುವಂತಹ ಕೆಲಸವಾಗಿದೆ. ಪೊಲೀಸ್ ಇಲಾಖೆಗೆ ಯಾರಾದರೂ ಒತ್ತಡ ಹೇರಿದ್ದಾರಾ? ಇದಕ್ಕೆ ಯಾರ ಒತ್ತಡ ಇದೆ ಎಂಬುದು ಸ್ಪಷ್ಟವಾಗಬೇಕು ಎಂದು ಆಗ್ರಹಿಸಿದ್ದಾರೆ. ಯಾರು ಆ ಘಟನೆಯಲ್ಲಿ ಇದಕ್ಕೆ ನೋವಾಗಿದೆ ಅವ್ರ ಮೇಲೆ ಇವತ್ತು 307 ಕೇಸ್ ಹಾಕಿದ್ದಾರೆ. ಒಂದು ಮಹಿಳೆ ಮೇಲೆ 307, ಒಬ್ಬ ಹುಡುಗನ ತಪ್ಪಿದ್ರೆ ಬಂಧಿಸಿದ್ದಾರೆ. ತಪ್ಪಿ ನಾವೇನದನ್ನು ಸಮರ್ಥನೆ ಮಾಡ್ತಾ ಇಲ್ಲ. ಆದರೂ ಆ ಘಟನೆ ಅವ್ರ ಅಂಗಡಿಗೆ ನುಗ್ಗಿದ ಮೇಲೆ ಆಗಿರುವಂಥ ಘಟನೆ. ಹೋಗಿ ಎಲ್ಲ ಹೊಡೆದಿಲ್ಲ, ಆದರೆ ಅವನ ಮೇಲೆ 307. ಸರಿ, ಅವ್ರ ಮೇಲೆ 307 ಹಾಕಿದ್ರಿ, ಹಲ್ಲೆ ಮಾಡಿದವರ ಮೇಲೆ ಯಾಕೆ ಕೇಸ್ ತಗೊಳ್ಳಿಲ್ಲ? ಯಾವ ರೀತಿಯ ಕಾನೂನು ನಿಮ್ಮದು? ಯಾವ ರೀತಿಯ ಕಾನೂನು ಸುವ್ಯವಸ್ಥೆ ಇದು? ಕೇವಲ ಒಂದು ಮತದ ಮೇಲೆ, ಒಂದು ಧರ್ಮದ ಮೇಲೆ ಮಾಡತಕ್ಕಂಥ ಕೇಸುಗಳನ್ನು ಹಾಕತಕ್ಕಂಥ ಕ್ರಿಯೆಗಳಾಗಿದ್ದಾವೆ. ಹೇಳಿದರೆ ಇದಕ್ಕೆ ಯಾರ ಒತ್ತಡ ಇದೆ ಅನ್ನೋಂಥದ್ದು ಸ್ಪಷ್ಟ ಆಗಬೇಕು. ಇದರ ಹಿಂದೆ ಯಾರ ಕೈವಾಡಗಳಿದ್ದಾವೆ ಅಂತ ಹೇಳುವಂಥದ್ದು ಆಗಬೇಕು. ಏನು ತಾಲಿಬಾನ್ ಸಂಸ್ಕೃತಿಯನ್ನು ವಿಸ್ತಾರ ಮಾಡೋದಕ್ಕೆ ಹೊರಟಿದ್ದೀರಿ ನೀವು? ಈ ರಾಜ್ಯದಲ್ಲಿ ಮತ್ತೆ ಇಂತಹ ಘಟನೆಗಳನ್ನು ಮಾಡ್ತಕ್ಕಂಥ ಪ್ರಯತ್ನಗಳನ್ನು ನೀವು ಮಾಡ್ತೀರಾ ಅನ್ನುವಂಥ ಪ್ರಶ್ನೆಗಳನ್ನು ನಾವು ಕೇಳ್ತೀವಿ. ಇವತ್ತು ಗೃಹ ಸಚಿವರು ಯಾಕೆ ಮೌನ ಆಗಿದ್ದಾರೆ? ಪುತ್ತೂರಿನ ಘಟನೆ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ? ಸರಿಯಾದಪ್ಪ ಹೇಳಿಕೆಯನ್ನು ಕೊಡಿನಿ. ಬಾಕಿ ಉಳಿದಂಥ RSS ಬಗ್ಗೆ ಬಾಕಿ ಉಳಿದಂಥ ಮಾತನಾಡಲಿಕ್ಕೆ ನಿಮಗೆ ದಮ್ಮಿದೆ? ಇವತ್ತು ಈ ಮತೀಯವಾದದ ವಿರುದ್ಧ ಯಾರೇ ಮಾಡಲಿ, ತಾಲಿಬಾನ್ ಸಂಸ್ಕೃತಿಯ ವಿರುದ್ಧ ಯಾಕೆ ನೀವು ಮೌನ ಆಗಿದ್ದೀರಿ? ಯಾಕೆ ಇಲ್ಲಿಯ ಶಾಸಕರು ಮೌನ ಆಗಿದ್ದಾರೆ? ಉತ್ತರ ಹೇಳಬೇಕಲ್ಲ ಅವರು. ಅವ್ರ ಜವಾಬ್ದಾರಿ ಅಲ್ವಾ? ಸರ್ಕಾರ ನಡೆಸ್ತಾ ಇಲ್ವಾ? ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾಗಿರ್ತಕ್ಕ ನಾಳೆ ಸಾಮಾನ್ಯ ಮಹಿಳೆಯರು ಹೇಗೆ ದಾರಿಯಲ್ಲಿ ಹೋಗೋದು? ಒಂದು ತಿಂಗಳ ಹಿಂದೆ ಪುರುಷರಗಟ್ಟೆಯಲ್ಲಿ ಘಟನೆ ಆಗಿದೆ. ಮಹಿಳೆಯ ಮೇಲೆ ಚೂರಿ ಹಿಡ್ಕೊಂಡು ಹೊರಟಿದ್ದಾರೆ. ಅದಾಗಿ ಒಂದು ವಾರದಲ್ಲಿ BC ರೋಡಲ್ಲಿ ಹತ್ಯೆ ಆಗಿದೆ. ಈ ರೀತಿಯ ಘಟನೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇದೆ. ಕಾನೂನು ಸುವ್ಯವಸ್ಥೆ ಎಲ್ಲಿ ಹೋಗಿದೆ? ಮಹಿಳೆಯರಿಗೆ ಇವತ್ತು ರಕ್ಷಣೆ ಇಲ್ಲ. ಶಾಲೆಗೆ ಹೋಗುವ ಮಕ್ಕಳಿಗೆ ರಕ್ಷಣೆ ಇಲ್ಲ. ಉದ್ಯೋಗಕ್ಕೆ ಹೋಗುವ ಮಕ್ಕಳಿಗೆ ರಕ್ಷಣೆ ಇಲ್ಲ. ಅಂಗಡಿಯಲ್ಲಿ ಇರ್ತಕ್ಕಂಥವ್ರಿಗೆ ರಕ್ಷಣೆ ಇಲ್ಲ. ದಾರಿ ನಡೆಯೋರಿಗೆ ರಕ್ಷಣೆ ಇಲ್ಲ. ನಿಮ್ಮ ಇಲಾಖೆಯ ಜವಾಬ್ದಾರಿಗಳೇ ಅನ್ನುವಂಥ ಪ್ರಶ್ನೆಯನ್ನು ನಾನು ಗೃಹ ಸಚಿವರಿಗೆ ಕೇಳ್ತೇನೆ. ಈ ಕೂಡಲೇ ಹಲ್ಲೆ ಮಾಡಿದವರ ಮೇಲೆ ಕೇಸ್ ದಾಖಲು ಮಾಡಬೇಕು. ಇಲ್ಲದಿದ್ದರೆ ಬಿಜೆಪಿ ಹೋರಾಟ ಮಾಡಲಿದೆ. ಮುಂದೆ ಆಗುವ ಎಲ್ಲಾ ಘಟನೆಗಳಿಗೆ ಸರ್ಕಾರವೇ ಜವಾಬ್ದಾರಿ ಎಂದು ಎಚ್ಚರಿಕೆಯನ್ನು ನೀಡಿದರು.